ಇವತ್ತು ಬೆಳಗಿನ ನಾಷ್ಟಕ್ಕೆ MTR ರವೆ ಇಡ್ಲಿ ಮಾಡೋಣ ಅಂತ ತೊಗೊಂಡಿದ್ದೀನಿ. ಇದೆಷ್ಟು ಅರ್ಧ kg 500 ಗ್ರಾಮ್ ಇದೆ. ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಹಾಕಲ್ಲ, ಎಷ್ಟು ಬೇಕಷ್ಟು ನೋಡಿ ಹಾಕ್ತೀನಿ. ಇದಕ್ಕೆ ಮೊಸರು ಬೇಕು ಕಲಸೋಕ್ಕೆ. ಮೊಸರು ಬಂದು ಟೋಟಲ್ 300 ಎರಡು ತೊಗೊಂಡ್ಬಂದಿದ್ದೀನಿ. ಇಲ್ಲೊಂದು 1/4 ಲೀಟ್ರ್ ಹಾಕಿದ್ದೀನಿ ಇವಾಗ. ಮತ್ತು 1/4 ಲೀಟ್ರ್ ಎರಡು ಮತ್ತು ನಾನು ಸ್ವಲ್ಪ ಮೊಸರು ಇತ್ತು ಮನೇಲಿ, ಸ್ವಲ್ಪ ಐತೆ. ನೋಡೋಣ ಎಷ್ಟು ಬೇಕೋ ಎಷ್ಟು ಹಾಕೋ ಮೊಸರು ತೊಗೊಂಡಿದ್ದೀನಿ ನೋಡಕ್ಕೆ. ಇವಾಗ MTR ಪುಡಿ ಹಾಕ್ಕೊಂಡು ಫಸ್ಟ್ ಮೊಸರು ಹಾಕ್ಕೊತಾ ಇದ್ದೀನಿ. 350 ಗ್ರಾಮ್ ಮೊಸರು ಹಾಕ್ಕೊಂಡು 400 ಗ್ರಾಮ್ ಅಷ್ಟು ರವೆ ಇಡ್ಲಿ MTR ರವೆ ಇಡ್ಲಿ ಪೌಡರನ್ನು ಮೊಸರು ಜೊತೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಮೊಸರು ಕಲಿಸ್ಕೊಂಡಿರೋ ಮಿಶ್ರಣವನ್ನು ಒಂದು 5 ನಿಮಿಷ ನೆನೆಯಲು ಬಿಡೋಣ. ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕಲಸಿರೋದು 5 ನಿಮಿಷ ಆಗೈತೆ. ಇಡ್ಲಿದು ನೋಡಿ ಈ ಥರ ಮೆದು ಬಂದೈತೆ. ಇಡ್ಲಿ ಎಷ್ಟು ಮೆದು ಐತೆ, ಚೆನ್ನಾಗೇ ಬೆಂದೈತೆ. ಕೈಗೆ ಅಂಟ್ಕೊಳ್ತಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ. ರವೆ ಇಡ್ಲಿ ಜೊತೆ ತಿನ್ಬೋದು. ಚಟ್ನಿ ಸಾಗು ಯಾವ ಗೊಜ್ಜುಗಳ ಜೊತೆ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.